ಮಕ್ಕಳೇ, ಒಂದು ವೃದ್ಧಾಶ್ರಮ ಅಂತಂದರೆ ವಯಸ್ಸಾದಂಥವರು ಮಕ್ಕಳು ತಂದೆ ತಾಯಿಗಳನ್ನು ನೋಡಿಕೊಳ್ಳದೇ ಇದ್ದಂತಹ ಸಂದರ್ಭದಲ್ಲಿ ಅಥವಾ ನೋಡಿಕೊಳ್ಳಲು ಸಾಧ್ಯವಾಗದೇ ಇದ್ದಂತಹ ಸಂದರ್ಭದಲ್ಲಿ ವೃದ್ಧಾಶ್ರಮದಲ್ಲಿ ಬಿಡುತ್ತಾರೆ. ಆ ವೃದ್ಧಾಶ್ರಮದಲ್ಲಿ ಬಹಳಷ್ಟು ಜನರು ಇದ್ದರು. ಒಂದು ದಂಪತಿ ಅಂದರೆ ಗಂಡ ಹೆಂಡತಿ ವಯಸ್ಸಾದವರಿಗೆ ಮನೆಯಲ್ಲಿ ಬೇಕಾದಷ್ಟು ಆಸ್ತಿ ಇತ್ತು, ಶ್ರೀಮಂತರಾಗಿ ಬೆಳೆದಂಥವರು, ಊಟಕ್ಕೆ ಯಾವುದೇ ತೊಂದರೆ ಇಲ್ಲ, ತಮಗೆ ಬೇಕಾದಂತಹ ತಿಂಡಿ ತಿನಿಸುಗಳನ್ನು ಮನೆಯಲ್ಲಿ ಮಾಡಿಕೊಂಡು ತಿನ್ನುತ್ತಾ ಸುಖವಾಗಿ ಬೆಳೆದಂಥವರು, ಜೊತೆಯಲ್ಲಿ ಊರಲ್ಲಿ ಬಂದಂತಹ ಜನರಿಗೆ ಅತಿಥಿಗಳಿಗೆ ಕೊಡುವುದರಲ್ಲಿ ಅವರು ಯಾವಾಗಲೂ ಸಿದ್ಧರಾದಂಥವರು. ಹಾಗೆ ಸುಖವಾಗಿ ಇದ್ದಂಥವರು ಈಗ ವಯಸ್ಸಾದಾಗ ಮನೆಯ ಮಕ್ಕಳೆಲ್ಲ ಹೊರಗೆ ಹೋಗಿದ್ದರಿಂದ ವೃದ್ಧಾಶ್ರಮದಲ್ಲಿ ಇದ್ದಾರೆ. ಒಮ್ಮೆ ಅವರಿಗೆ ಒಳ್ಳೆಯ ತಿಂಡಿಗಳನ್ನು, ವೃದ್ಧಾಶ್ರಮದಲ್ಲಿ ಯಾವಾಗಲೂ ಮಾಡತಕ್ಕಂಥ ತಿಂಡಿಗಳನ್ನು ಬಿಟ್ಟು ವಿಶೇಷ ತಿಂಡಿಗಳನ್ನು ತಿನ್ನಬೇಕು ಅಂತ ಅನ್ನಿಸ್ತು. ಹಾಗೆ ಅವರು ಹೋಗಿ, ಗಂಡ ಹೆಂಡತಿ ಇಬ್ಬರು ಹೋಗಿ ವೃದ್ಧಾಶ್ರಮದ ಗೇಟ್ ಕೀಪರ್ ಅವನಲ್ಲಿ, ಸ್ವಲ್ಪ ಬಾಗಿಲು ತೆಗೆಯಪ್ಪ, ಹೊರಗೆ ಹೋಗಿ ಬರ್ತೇವೆ, ಬೇಸರ ಬಂದಿದೆ ಇಲ್ಲಿ. ಆಗೋದಿಲ್ಲ, ಇಲ್ಲಿ ನಿಮ್ಮನ್ನು ಹೊರಗೆ ಬಿಡಲಿಕ್ಕೆ ಆಗೋದಿಲ್ಲ, ನಮಗೆ ಹೇಳಿದಂತಹ ಕೆಲಸವೇ ಅದು, ಯಾರನ್ನೂ ಬಿಡಬಾರದು ಅಂತ ಅವನು ಹೇಳಿದಾಗ ಮತ್ತೆ ತಿರುಗಿ ಬರ್ತಾರೆ. ಹಾಗೆ 3-4 ಬಾರಿ ನೋಡಿದರು ಹೋಗೋದಕ್ಕೆ, ಅವನು ಕಳಿಸೋದಿಲ್ಲಲ್ಲ ಅಂಥೇಳಿ. ಇವರಿಗೆ ತಿನ್ನಬೇಕು ಅಂತ ಆಸೆ. ಒಂದು ದಿನ ಏನಾಯಿತು ಅಂದರೆ, ಸಾಮಾನ್ಯವಾಗಿ ಅವರು ಯಾವಾಗ ಬಂದು ಗೇಟ್ ಕೀಪರ್ ಇದ್ದಾನೋ ಇಲ್ವೋ ನೋಡ್ತಾರೋ ಆ ಸಂದರ್ಭದಲ್ಲಿ ಅವರು ಬಂದು ನೋಡಿದಾಗ ಗೇಟ್ ಕೀಪರ್ ಇಲ್ಲಾಗಿತ್ತು. ಗಂಡ ಹೆಂಡತಿ ಇಬ್ಬರು ಇದೇ ಸಂದರ್ಭ ಅಂಥೇಳಿ ನಿಧಾನವಾಗಿ ಬಾಗಿಲಿಂದ ಗೇಟಿನಿಂದ ಹೊರಗೆ ಹೋದರು. ಅಯ್ಯೋ ಬಚಾವಾದ್ವಿ, ಇವತ್ತು ಹೊರಗೆ ಹೋಗಿ ಬರೋಣ ಅಂಥೇಳಿ ಭಾಳ ಖುಷಿಯಿಂದ ಇಬ್ಬರು, ಗಂಡ ಹೆಂಡತಿ ಇಬ್ಬರು ಒಂದು ಹೋಟೆಲಿಗೆ ಹೋದರು. ಸಮೀಪದಲ್ಲೇ ಇದ್ದಂತಹ ಹೋಟೆಲು ಹೋಗಿ ಇಬ್ಬರು ಕುಳಿತರು. ತಿಂಡಿಯನ್ನು ಕೇಳುವುದಕ್ಕೆ ಹೋಟೆಲಿನವ ಬಂದ. ಏನು ಕೊಡಲಿ? ಇಲ್ಲ, ಯಾವಾಗಲೂ ಹೇಳುವ ಹಾಗೆ ಭಾಳ ಖುಷಿಯಿಂದ 2 ಮಸಾಲೆ ದೋಸೆ ಕೊಡಪ್ಪ. ಹೋದ, 2 ಮಸಾಲೆ ದೋಸೆಯನ್ನು ತಂದ, 2 ಕಪ್ ಟೀಯನ್ನು ಕೊಟ್ಟ. ಚೆನ್ನಾಗಿ ಖುಷಿಯಿಂದ ತಿಂದರು. ಭಾಳ ದಿವಸ ಆಗಿತ್ತು ತಿನ್ನದೆ. ಹಾಗೆ ತಿಂದು ಕೈ ತೊಳೆದು ಬಿಲ್ಲನ್ನು ಕೊಡಬೇಕು, ಹಣವನ್ನು ಕೊಡಬೇಕು ಅಂಥೇಳಿ ಆ ವೃದ್ಧರು ಕಿಸೆಯಲ್ಲಿ ಕೈಯನ್ನು ಹಾಕ್ತಾರೆ. ಆದರೆ ಹಣ ಇಲ್ಲ, ಹಣ ತರಲಿಕ್ಕೂ ಮರ್ತೋಗಿದೆ. ವಯಸ್ಸಿನ ಕಾರಣ ಮರ್ತೋಗಿದೆ. ಏನು ಮಾಡೋಣ? ಭಾಳ ದುಃಖವಾಯಿತು. ಹೇಳಿದರು ಹೆಂಡತಿಗೆ, ಅಯ್ಯೋ ಏನು ಮಾಡೋದು ಈಗ, ಹಣ ತರಲಿಕ್ಕೆ ಮರ್ತೋಗಿದೆಯಲ್ಲ ನಮಗೆ, ಎಂಥ ಪರಿಸ್ಥಿತಿ ಬಂತು ನಮಗೆ ಅಂತ ಹೇಳಿ ಅವರು ಅಲ್ಲಿಯ ಮ್ಯಾನೇಜರಿಗೆ ಹೋಗಿ ಹೇಳ್ತಾರೆ, ಹಿಂಗಾಯ್ತಪ್ಪ, ತಮ್ಮ ಪರಿಸ್ಥಿತಿ ಇದೆ, ಬೇಸರ ಪಟ್ಕೊಳ್ಬಾರ್ದು, ವೃದ್ಧಾಶ್ರಮದಲ್ಲಿದ್ದವನು ತಾನು ಹೇಗಾದರೂ ಮಾಡಿ ನಿಮಗೆ ಬಂದು ಕೊಟ್ಟು ಹೋಗ್ತೇನೆ ಅಂತ ಹೇಳಿ
ಸ್ವಲ್ಪ ಬೇಸರದಿಂದ ಹೇಳಿದಾಗ ಮ್ಯಾನೇಜರ್ ಹೇಳಿದರು, ಹಿರಿಯರೇ, ಇಲ್ಲ ನೀವು ಕೊಡಬೇಕಾದ್ದಿಲ್ಲ, ಅದೋ ನೋಡಿ ಅಲ್ಲೋ ಒಬ್ಬರು ಕೂರ್ತಿದ್ದಾರಲ್ಲ, ಅವರು ನಿಮ್ಮ ಹಣವನ್ನು ಕೊಟ್ಟಿದ್ದಾರೆ ಅಂತ ಹೇಳಿದಾಗ ಈ ವೃದ್ಧ ದಂಪತಿಗಳು ಆ ಕಡೆ ತಿರುಗಿ ನೋಡಿದರೆ ಗೇಟ್ ಕೀಪರ್ ಕುಳಿತಿದ್ದ. ಇವರಿಗೆ ಅಯ್ಯೋ ತಪ್ಪಿ ಬಂದಿದ್ದೇವೆ, ಏನಾಯಿತು ಎಂಬುದಾಗಿ ಹೋಗಿ ನೋಡಿದರೆ, ಅಜ್ಜ, ಹೌದಪ್ಪ ನಾನೇ ಕೊಟ್ಟಿದ್ದೇನೆ, ಆದರೆ ಎಷ್ಟು ಸಾರಿ ನೀವು ಮಸಾಲೆ ದೋಸೆ ತಿನ್ನಬೇಕು, ಹೋಟೆಲಿಗೆ ಹೋಗಿ ತಿಂಡಿಯನ್ನು ತಿನ್ನಬೇಕು ಎಂಬುದಾಗಿ ನನ್ನಲ್ಲಿ ಹೇಳಿದ್ರಿ, ಆದರೆ ನಾನು ಕಳಿಸಲಿಲ್ಲವಾಗಿತ್ತು. ಹಾಗೆ ಕಳಿಸಬಾರದು, ನಾನು ಕಳಿಸಿದರೆ ತಪ್ಪು ಮಾಡಿದ ಹಾಗೆ ಬೇರೆಯವರು ಕೂಡ ಹೋಗ್ತಾರೆ, ಹಾಗಾಗಬಾರದು ಎಂಬ ದೃಷ್ಟಿಯಿಂದ ನಿಮ್ಮನ್ನು ಕಳಿಸಲಿಲ್ಲವಾಗಿತ್ತು. ಆದರೆ ನಿಮಗೆ ಆದಂತಹ ಬೇಸರ, ತಿನ್ನಬೇಕು ಅನ್ನತಕ್ಕಂಥ ಇಚ್ಛೆ ನೋಡಿ ಇವತ್ತು ನಾನೇ ನಿಮಗೆ ಅವಕಾಶ ಮಾಡಿಕೊಟ್ಟಿದ್ದೇನೆ ಅಂತ ಹೇಳಿದಾಗ ಆ ದಂಪತಿಗಳಿಗೆ ತುಂಬ ಅವನ ಮೇಲೆ ಗೌರವ ಮೂಡುತ್ತದೆ. ಅವನು ಕಳಿಸಲಿಲ್ಲ ಅಂತೇಳಿ ಬೇಸರವಿತ್ತಲ್ಲ ಅವರಿಗೆ, ಮತ್ತು ನಾವು ತಪ್ಪು ತಿಳ್ಕೊಂಡ್ವಿ ಅವನ ಮೇಲೆ ಹೇಳತಕ್ಕಂಥ ಆಲೋಚನೆ ಬರ್ತದೆ. ಹಾಗೆ ಅವರು ಅವನಿಗೆ ಧನ್ಯವಾದವನ್ನು ಹೇಳಿ ಮತ್ತೆ ಪುನಃ ಅವನಿಗೂ ತೊಂದರೆ ಆಗದ ರೀತಿಯಲ್ಲಿ ವೃದ್ಧಾಶ್ರಮವನ್ನು ಬಂದು ಸೇರ್ತಾರೆ. ಇದು ಒಂದು ಕಥೆ. ಇವತ್ತು ವೃದ್ಧಾಶ್ರಮಕ್ಕೆ ಹೋಗುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅವರ ಪರಿಸ್ಥಿತಿಯ ಒಂದು ನೋಡುವುದಕ್ಕಾಗಿ, ತಿಳಿದುಕೊಳ್ಳುವುದಕ್ಕಾಗಿ ಇದೊಂದು ಕತೆ. ಹೇಗೆ ಬದುಕಿದ್ದವರು ಅನಿವಾರ್ಯವಾಗಿ ಕೆಲವು ಸಂದರ್ಭದಲ್ಲಿ ನೋಡಿಕೊಳ್ಳತಕ್ಕಂತಹ ಮಕ್ಕಳು ನೋಡದೇ ಇದ್ದಾಗ ತಂದೆ ತಾಯಿಗಳು ಇಂತಹ ಸನ್ನಿವೇಶಕ್ಕೆ ಒಳಗಾಗ್ತಾರೆ ಹೇಳತಕ್ಕಂಥ ವಿಚಾರ. ವಿ ಎನ್ ಭಾಗವತ್, ಬರಬಳ್ಳಿ.